ಸಾವಕಾಶ ಮಾತಾಡ. ಕರುನಾಡಿಗೆ ನಮಸ್ಕಾರ. ಇವತ್ತು 7 ಡಿಸೆಂಬರ್ 2025 ಕರ್ನಾಟಕ ಟಿ ಪರೀಕ್ಷೆ ಆಲ್ರೆಡಿ ಪ್ರಾರಂಭ ಆಗಿದೆ. ಪೇಪರ್ 2 ಟಿ ಬರೆಯುವಂಥ ವಿದ್ಯಾರ್ಥಿಗಳಿಗಾಗಿ ಇದೊಂದು ಸಣ್ಣ ಪ್ರಯತ್ನ. ಇಂಗ್ಲಿಷ್ ವಿಭಾಗದಲ್ಲಿ ಇದೊಂದು ಪ್ರತಿ ಬಾರಿ ಒಂದು ಕೇಳುವಂಥ ಪ್ರಶ್ನೆ. ಮೌಲ್ಯಮಾಪನ, ಇವ್ಯಾಲ್ಯೂಯೇಷನ್. ಇದರಲ್ಲಿ 3 ಕಾನ್ಸೆಪ್ಟ್ಗಳಿದಾವ್ರಿ. CCE ಇದ್ರ ಫುಲ್ ಫಾರ್ಮ್ ಕೇಳುತ್ತಾರೆ. CCE ಅಂದ್ರೆ ಏನು? ಕಂಟಿನ್ಯೂಯಸ್ ಅಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್. ಕಂಟಿನ್ಯೂಸ್ ಅಂದ್ರೆ ಸಾತತ್ಯಪೂರ್ಣ, ಕಾಂಪ್ರಿಹೆನ್ಸಿವ್ ಅಂದ್ರೆ ಅದನ್ನ ಅರ್ಥ ಮಾಡಿಕೊಳ್ಳುವುದು. ಕಾಂಪ್ರಿಹೆನ್ಸಿವ್ ಸಾತತ್ಯಪೂರ್ಣ ಅರ್ಥ ಮಾಡಿಕೊಳ್ಳುವ ಮೌಲ್ಯಮಾಪನ. ಕಂಟಿನ್ಯೂಯಸ್ ಅಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್. ಇವಾಗ ಶಾಲೆಯೊಳಗ ಈ ಪದ್ಧತಿಯನ್ನು ನಾವು ಬಳಕೆ ಮಾಡಿಕೊಳ್ಳುತ್ತಿದ್ದೇವೆ. ಇದೇನು 2009ರಲ್ಲಿ RT ಆಕ್ಟ್ ಪ್ರಾರಂಭ ಆದ ನಂತರ ಈ ಒಂದು ಹೊಸ ಕಾನ್ಸೆಪ್ಟ್ ಅನ್ನ ಶಿಕ್ಷಣ ಕ್ಷೇತ್ರದಲ್ಲಿ ಬಳಸಿದ್ದಾರೆ. ಕಂಟಿನ್ಯೂಯಸ್ ಅಂದ್ರೆ ಸತತವಾಗಿ ವಿದ್ಯಾರ್ಥಿಗಳ ಮೌಲ್ಯಮಾಪನ ಮಾಡೋದು. ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಬೋಧಿಸಿದ ವಿಷಯ ಜ್ಞಾನ ತಿಳಿಯುತ್ತದೋ ಅಥವಾ ಇಲ್ಲ ಅನ್ನೋದನ್ನ ಸತತವಾಗಿ ಅವರ ಮೌಲ್ಯಮಾಪನ ಮಾಡೋದು. ಕಂಟಿನ್ಯೂಯಸ್. ಕಾಂಪ್ರಿಹೆನ್ಸಿವ್ ಅಂದ್ರೆ ಸಂಪೂರ್ಣವಾಗಿ. ಇದ್ರ ಫುಲ್ ಫಾರ್ಮ್ ಕೇಳುತ್ತಾರೆ, ಪ್ಲೀಸ್ ನೆನ್ಪಿಡ್ರಿ. ಇನ್ನು FE ಅಂದ್ರೆ ಫಾರ್ಮ್ಯಾಟಿವ್ ಇವ್ಯಾಲ್ಯೂಯೇಷನ್. ಫಾರ್ಮ್ಯಾಟಿವ್ ಇವ್ಯಾಲ್ಯೂಯೇಷನ್ ನಾವೇನು ಕರಿತೀವಿ? ಫಾರ್ಮ್ಯಾಟಿವ್ ಇವ್ಯಾಲ್ಯೂಯೇಷನ್. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಾಠ ಬೋಧನೆ ಮಾಡುವಾಗ, ಟೀಚಿಂಗ್ ಮಾಡುವಾಗ, ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೇನ್ ಮಾಡುವಾಗ, ಕಾನ್ಸೆಪ್ಟ್ ಅನ್ನ ವಿವರಣೆ ಮಾಡುವಾಗ, ಕಾನ್ಸೆಪ್ಟ್ ಅನ್ನ ಅನಾಲಿಸಿಸ್ ಮಾಡುವಾಗ, ಡ್ಯೂರಿಂಗ್ ದ ಲೆಕ್ಚರ್, ಡ್ಯೂರಿಂಗ್ ದ ಟೀಚಿಂಗ್, ಕೋರ್ಸ್ ಅನ್ನ, ಪಾಠವನ್ನ, ಪದ್ಯವನ್ನ, ಲ್ಯಾಂಗ್ವೇಜ್ ಅನ್ನ ಅಥವಾ ವಿಷಯವನ್ನ ವಿದ್ಯಾರ್ಥಿಗಳಿಗೆ ಕಲಿಸುತ್ತಿರುವಾಗಲೇ ವಿದ್ಯಾರ್ಥಿಗಳ ಮೌಲ್ಯಮಾಪನ ಮಾಡುವ ಒಂದು ಪದ್ಧತಿಗೆ ಫಾರ್ಮ್ಯಾಟಿವ್ ಇವ್ಯಾಲ್ಯೂಯೇಷನ್ ಎಂದು ಕರೆಯುತ್ತಾರೆ. ಪಾಠ ಬೋಧನೆ ಮಾಡುವಾಗನೇ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಕೇಳೋದು, ಅಥವಾ ಪಾಠ ಬೋಧನೆ ನಡೆಯುತ್ತಿರುವಾಗನೇ ಒಂದು ಕೋರ್ಸ್ ಪ್ರಾರಂಭ ನಡೆಯುವಾಗನೇ ಒಂದು ಸಣ್ಣ ಟೆಸ್ಟ್ ತಗೊಳ್ಳೋದು. ಹುಡುಗರು ಆನ್ ದಿ ಸ್ಪಾಟ್ ಟೆಸ್ಟ್ ತೆಗೆದುಕೊಳ್ಳೋದು ಫಾರ್ಮ್ಯಾಟಿವ್ ಇವ್ಯಾಲ್ಯೂಯೇಷನ್. ಆನ್ ಗೋಯಿಂಗ್ ಚೆಕಿಂಗ್. ಲೆಕ್ಚರ್ ನಡೆಯುವಾಗ, ವಿಷಯವನ್ನು ಕಲಿಸುವಾಗ ಚೆಕಿಂಗ್ ಮಾಡುವ ಒಂದು ಪರೀಕ್ಷೆಗೆ ಫಾರ್ಮ್ಯಾಟಿವ್ ಇವ್ಯಾಲ್ಯೂಯೇಷನ್. ಇನ್ನು ಸಮೇಟಿವ್ ಇವ್ಯಾಲ್ಯೂಯೇಷನ್. ಪರ್ಟಿಕ್ಯುಲರ್ ಆಗಿ ಒಂದು ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ, ಈಗ 3 ತಿಂಗಳ ಪರೀಕ್ಷೆ ಇರ್ತವೆ, ಕರಿತೀವಿ ಯೂನಿಟ್ ಟೆಸ್ಟ್, ಅಥವಾ 6 ಮಂತ್ ಸೆಮಿಸ್ಟರ್ ಎಕ್ಸಾಮ್ ಮುಗಿದ ಮೇಲೆ, ಅಂದ್ರೆ ಸೆಮಿಸ್ಟರ್ ಸಿಲೆಬಸ್ ಮುಗಿದ ಮೇಲೆ ವಿದ್ಯಾರ್ಥಿಗಳ ಪರೀಕ್ಷೆಯನ್ನ ತೆಗೆದುಕೊಳ್ಳುತ್ತೇವೆ. ಆ ಪದ್ಧತಿಗೆ ಸಮೇಟಿವ್ ಇವ್ಯಾಲ್ಯೂಯೇಷನ್ ಎಂದು ಕರೆಯುತ್ತೇವೆ. ಸಮೇಟಿವ್ ಇವ್ಯಾಲ್ಯೂಯೇಷನ್. ಕೋರ್ಸ್ ಮುಗಿದ ನಂತರ ವಿದ್ಯಾರ್ಥಿಗಳಿಗೆ ಆ ಕೋರ್ಸ್ ಬಗ್ಗೆ ಎಷ್ಟು ತಿಳುವಳಿಕೆ ಬಂದಿದೆ ಅನ್ನುವುದನ್ನ ಚೆಕ್ ಮಾಡುವ ಸಲುವಾಗಿ ಸಮೇಟಿವ್ SE ಸಮೇಟಿವ್ ಇವ್ಯಾಲ್ಯೂಯೇಷನ್ ಅನ್ನ ಮಾಡುತ್ತೇವೆ. CC ಎಂದರೇನು, FE ಎಂದರೇನು, SE ಎಂದರೇನು ತಾವು ತಿಳಿದುಕೊಳ್ಬೇಕು. ಇನ್ನು ರಿಟರ್ನ್ ಟೆಸ್ಟ್ ಲಿಖಿತ ಪರೀಕ್ಷೆ, ಓರಲ್ ಟೆಸ್ಟ್ ಮೌಖಿಕ ಪರೀಕ್ಷೆ, ಅದು ಕೂಡ ನೆನಪಿಡ್ರಿ. ಓಕೆ, ಥ್ಯಾಂಕ್ ಯು.